ಮತ್ತೊಮ್ಮೆ ಬೇಲು ಜೇಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿಗೆ ಅರಮನೆಯ ವಾಸ, ಯಾರಿಗೆ ಸೆರೆಮನೆಯ ವಾಸ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ದಯಾನಂದ್ ಅವರೇ, ಬಹುತೇಕ ಎಲ್ಲ ರಾಜಕಾರಣಿಗಳ ಒಂದು ಗ್ರಹಗತಿಗಳನ್ನು ನಾವು ನೋಡಿದ್ವಿ, ಅದೇ ಹಾದಿಯಲ್ಲಿದ್ದಂಥವರು. ಸೊ ಜೈಲು ವಾಸ ಯಾರ್ಯಾರಿಗೆ ಇದೆ ಅನ್ನೋದ್ರ ಬಗ್ಗೆ. ಆದರೆ ನಾನಿಲ್ಲಿ ಕೇಳ್ತಾ ಇದ್ದು, ರಾಜ್ಯದ ಜನತೆಯ ಗ್ರಹಗತಿ ಹೇಗಿದೆ ಅಂತ. ಬರೀ ಈ ರಾಜಕಾರಣಿಗಳು ಜೈಲಿಗೆ ಹೋಗೋದು, ಬೇಲ್ ತಗೊಂಡು ಹೊರಗೆ ಬರೋದು, ಇದನ್ನೇ ನೋಡ್ತಾ ಇರಬೇಕಾ, ಅಥವಾ ಅಭಿವೃದ್ಧಿ ವಿಷಯದಲ್ಲಿ ಏನಾದರೂ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದೆಯಾ? ಹೇಗಿದೆ ಗ್ರಹಗತಿ ರಾಜ್ಯದ್ದು ಅಂತ ಹೇಳ್ತಾರೆ? ನೋಡಿ, ಮುಖ್ಯವಾಗಿ ಡಿ ವಿ ಸದಾನಂದ ಗೌಡರು. ಯಾಕೆಂದರೆ ರಾಜ್ಯ ಅಂತ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ಮುಖ್ಯ ಅಧಿಪತಿ ಯಾರಪ್ಪ ಅಂತ ಡಿ ವಿ. ಈ ಡಿ ವಿ ಅಂತ ಯಾರಿಗೆ ಬರ್ತದೆ ಇನ್ಷಿಯಲ್ಸು, ಈಸ್ ಪ್ರಾಂಪ್ಟ್ ಅಂತ ಹೇಳ್ತಾರೆ. ನೇರವಾದ ಮಾತು, ಒಳಗೆ ಒಂದು ಹೊರಗೆ ಒಂದು ಇರಲ್ಲ ಅಂತ ಹೇಳುವಂಥದ್ದು. ಎಸ್ ಲೆಟರ್, ಎಗೇನ್ ನಾನು ಹೇಳ್ಬೇಕಾದ್ರೆ ಶತಾಭಿಷೇಕ ನಕ್ಷತ್ರ, ಇಟ್ ಈಸ್ ಎನ್ 19th ಲೆಟರ್. ಈ 1 ಅಂತ ಬರುತ್ತೆ, ಈಸ್ ಎ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಓವಲ್ ವೈಬ್ರೇಷನ್ ಅಂತ ಪೈಥಾಗರಸ್ ನ್ಯೂಮರಾಲಜಿ. ಯಾಕೆಂದರೆ ಸದಾನಂದ ಗೌಡ್ರದ್ದು ಇಷ್ಟೇ ನನ್ನಲ್ಲಿಲ್ಲ, ಆದ ಕಾರಣದ ಸಂಕ್ಷಿಪ್ತವಾಗಿ ನ್ಯೂಮರಾಲಜಿನ ಸೇರಿಸಿ ಮಾತಾಡ್ತಿದ್ದೇನೆ. ಶತಾಭಿಷೇಕ ನಕ್ಷತ್ರದವರು ನೇರವಾದಿಗಳೇ, ಸತ್ಯವಾದಿಗಳೇ. ಸೊ ಹಾಗಾಗಿ ಅವರ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಖಂಡಿತವಾಗ್ಲೂ ಜನತೆಗೆ ಇನ್ನು ಮುಂದೆ ಅವಕಾಶಗಳು ಚೆನ್ನಾಗಿದೆ, ಅವಕಾಶಗಳು ಅಭಿವೃದ್ಧಿ ಆಗುವಂಥ ಅವಕಾಶಗಳಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಆದಿತ್ಯ ಅವರ ರಾಜ್ಯಕ್ಕೆ ಹೊಸ ದೊರೆ ಸಿಕ್ಕಿದ್ದಾರೆ. ಈಗ ರಾಜ್ಯಕ್ಕೆ ಹೊಸ ದೊರೆ ಅಂತ ನಾವು ನೀವೆಲ್ಲ ತಿಳ್ಕೊಂಡಿದ್ದೀವಿ, ಆದ್ರೆ ಅದು ಬ್ಯಾಕ್ ಗ್ರೌಂಡ್ ಇರತಕ್ಕಂತ ಶಕ್ತಿ ಯಾವುದು ಅಂತ ನಾವು ಬ್ಯಾಕ್ ಸೀಟ್ ಅಲ್ಲಿ ಕಂಟ್ರೋಲ್ ಮಾಡ್ತಿರೋರು ಯಡಿಯೂರಪ್ಪ ಅವರೇ ಅಂತ ಹೇಳ್ತಾ ಇದ್ದಾರೆ. 27 9 ಮತ್ತೆ ಇಲ್ಲಿ 9 ಬರ್ತದೆ. ಆ ಲೆಕ್ಕ ತೊಳಕ್ ಹೋದ್ರೆ ಅವ್ರು 9 ಹೇಗೆ ವಿನ್ ಆಗಿರೋದಕ್ಕೆ ಒಂದೇ ಒಂದು ಸಾಕ್ಷಿ, ಸದಾನಂದ ಗೌಡ ಕೂಡ 8th ಬಾನ್, ಅಂದ್ರೆ 1 + 8 9. ಸಿ ನೋಡಿ, ನಾವು ಎಲ್ಲಿ ಸೋಲು ಎಲ್ಲಿ ಗೆಲುವು ಅಂತ ವಿಮರ್ಶೆ ತಗೊಂಡಾಗ ಪುನಃ ಅವರೇ ಗೆದ್ದಿರತಕ್ಕಂಥದ್ದು ಒಂದೇ ಒಂದು ಸ್ಪಷ್ಟ ನಿರ್ದೇಶನ ಡಿ ವಿ ಸದಾನಂದ ಗೌಡರು. ಆಕ್ಚುಲಿ ಹೇಳ್ಬೇಕಂದ್ರೆ ಸದಾನಂದ ಗೌಡ ಟೈಮ್ ಚೆನ್ನಾಗಿಲ್ಲ. ಆಕ್ಚುಲಿ ಒಂದು ಬ್ಯಾಕ್ ಸಪೋರ್ಟ್ ಇಂದ ಮುಂದಿರತಕ್ಕಂಥ ಒಂದು ಸಮಯ ಇದೆ ಅಷ್ಟೇ. ನವೆಂಬರ್ 17 ತನಕ ವೆರಿ ಬ್ಯಾಡ್ ಟೈಮ್ ಅವ್ರದ್ದು. ಆದ್ರೂ ಕೂಡ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲರುಗಳು, ಸ್ವಲ್ಪ ಗಲಾಟೆಗಳು, ವೈಮನಸ್ಸುಗಳು ಅದು ಇದು ನಡೀತಕ್ಕಂಥದ್ದು ನಡೆಯುತ್ತೆ. ಸಿ ನವೆಂಬರ್ 17 ಆದ್ಮೇಲೆ ಇಸ್ ವೆರಿ ಗುಡ್ ಟೈಮ್. 100% ಯಾವುದೇ ತೊಂದರೆ ಇಲ್ದಂಗೆ ಎಲ್ಲವೂ ಕೂಡ ಸುಭಿಕ್ಷವಾಗಿ ನಡೀತಕ್ಕಂಥ ಒಂದು ಸಮಯ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಂದು ಚೆನ್ನಾಗಿದ್ರೆ ಮಾತ್ರ ನಾವು ಎಲ್ಲರೂ ಸರಿಯಾಗಿರೋ ಸಾಧ್ಯ. ಯಾಕಂದ್ರೆ ಈ ಮನೆ ಸದಸ್ಯರ ಒಂದು ಯಜಮಾನ ಟೈಮ್ ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ಸರಿಯಾಗಿ ಸಾಧ್ಯ. ಈಗ ಯಡಿಯೂರಪ್ಪನ ಸಂಪುಟದಲ್ಲಿ ಇವರೆಲ್ಲರಿಗೂ ಟೈಮ್ ಕೆಟ್ಟಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೇರೆ ಆಗ್ಬಿಟ್ರು ಅಂತ ಹೇಳಿ. ಇದು ಒಂದು ಸ್ಪಷ್ಟ ನಿದರ್ಶನ. ಸದಸ್ಯರು ಎಲ್ಲರಿಗೂ ಕೂಡ ಚೆನ್ನಾಗಿರ್ಬೇಕು, ಅಂದ್ರೆ ನಾಯಕನೂ ಟೈಮ್ ಚೆನ್ನಾಗಿರ್ಬೇಕು, ಸದಸ್ಯರ ಟೈಮ್ ಕೂಡ ಚೆನ್ನಾಗಿರ್ಬೇಕು. ಹಾಗಾದಾಗ ಮಾತ್ರನೇ ರಾಜ್ಯ ಒಂದು ಸುಭಿಕ್ಷ ಆಗ ಸಾಧ್ಯ. ಒಬ್ರು ಟೈಮ್ ಸರಿ ಇದ್ದು ಒಬ್ರು ಟೈಮ್ ಕೆಟ್ಟಾಗ ಈ ರೀತಿಯಾದಂಥ ಒಂದು ಅಲ್ಲೋಲ ಕಲ್ಲರ ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಅದರಿಂದ ಈಗ 17 ನಂತರ ಎಲ್ಲ ಒಳ್ಳೇದಾಗ್ತದೆ. ಓಕೆ, ದಯಾನಂದ್ ಅವರೇ, ಇನ್ ಜನರಲ್ ಆಗಿ ಹೇಳೋದಾದ್ರೆ, ಈಗ ಯಡಿಯೂರಪ್ಪನವರು ಮುಖ್ಯವಾಗಿ CM ಪಟ್ಟ ಕಳ್ಕೊಂಡಿರೋದು ಲೋಕಾಯುಕ್ತ ವರದಿಯಲ್ಲಿ ಅವರ ಹೆಸರು ಬಂದಿದ್ದಕ್ಕೆ. ಆದರೆ ಇಲ್ಲಿ ಒಂದು ರೀತಿ ಅಂದರೆ ಎಲ್ಲರೂ ಅವರು CM ಸ್ಥಾನ ಕಳೆದುಕೊಂಡ್ಮೇಲೆ ಎಲ್ಲರೂ ಕೂಡ ಅವರು ವಿರೋಧಿಗಳ ಥರ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲೊಂದು ವಿರೋಧಿ ಬಣನೇ ಹುಟ್ಕೊಂಡ್ಬಿಡ್ತು. ಸೊ ಅಷ್ಟೊಂದು ವಿರೋಧಿಗಳು ಸುತ್ತಮುತ್ತಲು ಇದ್ದಿದ್ದು ಈಗ ಹೊರಗೆ ಬಂದರು ಅಂತ ಹೇಳ್ತೀರಾ? ಹಾಗಾದ್ರೆ ಎಲ್ಲ ಮುಖ್ಯವಾಗಿ ಏನಾಗುತ್ತೆ ಗೊತ್ತಮ್ಮ, ರಾಜಕೀಯ ಅನ್ನೋದನ್ನೇ ತುಂಬ ವ್ಯತ್ಯಾಸವಾಗಿ ನೋಡಬೇಕಾಗ್ತದೆ. ಯಾಕೆಂತಂದರೆ ಅದನ್ನು ನಾವು ಮಾಧ್ಯಮದಲ್ಲಿ ಹೇಳಬೇಕಾಯ್ತು ಅಂತಂದರೆ ತುಂಬ ಜನ ಮಾತಾಡಿರ್ತಾರೆ. ನಾನು ತುಂಬ ಚಿಕ್ಕವನು ಕೂಡ ಆ ವಿಚಾರ ಮಾತಾಡೋಕ್ಕೆ. ರಾಜಕೀಯ ಅಂತಂದರೆ ಒಂದು ನನಗೆ ಪಾಲುಗಾರಿಕೆ ಬೇಕು ಅನ್ನುವಂಥ ರಾಜಕೀಯ ಆಗ್ಬಿಟ್ಟಿದೆ ಈಗ. ಆ ಪಾಲುಗಾರಿಕೆ ರಾಜಕೀಯ ಬೇಕು ಅನ್ನೋದ್ರಿಂದನೇ ನಮ್ಮಲ್ಲಿ ನ್ಯಾಯ ನೀತಿ ಧರ್ಮಗಳನ್ನು ಮರೆತು ಒಂದು ರಾಕ್ಷಸ ಪ್ರವೃತ್ತಿಯಲ್ಲಿ ನಡೀತಿದೆ. ಇಲ್ಲಾಂತಂದ್ರೆ ಬಣಗಳಾಗಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಸಂಘಟನೆ ಅಂತ ಹೇಳ್ತಿದ್ರು, ರಾಮನ ಹೆಸರು ಹೇಳದಂಥವ್ರು ಇವರೆಲ್ಲ. ನಾನು ಯಾವುದೋ ಒಂದು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ರಾಮನ ಹೆಸರಲ್ಲಿ ಬಂದಂಥವ್ರು. ಒಬ್ರು ಓಟ್ ಹಾಕ್ಬೇಕಾದ್ರೆ ಶ್ರೀರಾಮನನ್ನ ಜ್ಞಾಪಕ ಮಾಡಿಕೊಂಡು ಅವನಷ್ಟೇ ಸುಭಿಕ್ಷವಾದ ರಾಜ್ಯ ನಮ್ದಾಗತ್ತೆ ಅಂತ ಹೇಳಿ ಓಟ್ ಹಾಕಿದಂಥ ಜನಗಳು. ಆ ಜನಗಳು ಇವತ್ತು ನೊಂದ್ಕೊಂಡಿದ್ದಾರೆ. ಕಾರಣ ಏನಂತಂದ್ರೆ ಇವರ ವೈಮನಸ್ಸು, ಇವರು ರಾಮನಾಗಿ ಕಾಣ್ತಿಲ್ಲ, ರಾವಣನಾಗಿ ಕಾಣ್ತಿದ್ದಾರೆ ಅಂತ ಹೇಳಿ ಜನಗಳ ಮಾತಾಗಿದೆ. ಸೊ ಎರಡನೇ ವಿಚಾರ ನೀವು ಕೇಳಿದ್ರೆ, ಇಷ್ಟೊಂದು ಬಣಗಳಾಗ ಕಾರಣ ನಮ್ಮ ಆಸೆ ಆಕಾಂಕ್ಷೆಗಳು. ನನಗೂ ಇನ್ನೊಂದು ಬೇಕು, ಪದವಿ ಬೇಕು ಅನ್ನೋಂಥ ಆಸೆ ಇದೆ. ಆದರೆ ನಮ್ಮ ಜಾತಕದಲ್ಲಿ ಆ ಯೋಗ ಮತ್ತು ಯೋಗ್ಯತೆ ಎರಡೂ ಇರಬೇಕು. ಯೋಗ ಇದ್ರೆ ಸಾಲದು, ಯೋಗ್ಯತೆನೂ ಇರಬೇಕು. ಯೋಗ್ಯತೆ ಇದ್ರೆ ಸಾಲದು, ಯೋಗನೂ ಇರಬೇಕು. ಎಷ್ಟೋ ಜನಗಳು ಇವಾಗ ಜಗದೀಶ್ ಶೆಟ್ಟರನ್ನ ತಗೊಂಡು ಬರಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು. ಯೋಗ ಇರಲಿಲ್ಲ, ಯೋಗ್ಯತೆ ಇತ್ತು, ಬರಲಿಲ್ಲ. ಯೋಗ ಯೋಗ್ಯತೆ ಮನುಷ್ಯನ ತುಲನೆ ಮಾಡುತ್ತೆ ಅಂತ ಹೇಳುವಂಥ ಮಾತು. ಓಕೆ, ಆದಿತ್ಯ ಅವರೇ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸಾಕಷ್ಟು ಜಗನ್ನಾಟಕಗಳನ್ನ ಜನತೆ ನೋಡ್ತಾನೆ ಬಂದಿದ್ದಾರೆ. ಒಂದು ಹಗರಣಗಳಾಗಿರಬಹುದು, ಸಚಿವರಾಗಿದ್ದಂಥವ್ರ ಮೇಲಿನ ಆರೋಪಗಳಾಗಿರಬಹುದು. CM ಆಗಿ ಯಡಿಯೂರಪ್ಪ ಅವರು ಕೂಡ ಅಷ್ಟೊಂದು ನೆಮ್ಮದಿ ಕಾಣಲೇ ಇಲ್ಲ. ಯಾವುದಕ್ಕಿಂದ್ರೆ ಅವ್ರ ಅಧಿಕಾರಕ್ಕೆ ಬಂದಂತಹ ದಿನ ಸರಿಯಾಗಿರ್ಲಿಲ್ವಾ, ಅಥವಾ ಮೊದಲ ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ ಅದರ ಬಗ್ಗೆ ಒಂದು ಅಭ್ಯಾಸ ಇರ್ಲಿಲ್ವಾ ಅನ್ನೋದು ಏನಾಗಿತ್ತು ಅಂತ? ಇಲ್ಲ, ನಾನು ಆಗ್ಲೇ ಹೇಳಿದಾಗ ನಂಬರ್ 9 ಬಂದು ವಾರಿಯರ್ಸ್ ಅಂತ ಹೇಳಿದೆ, ಯುದ್ಧ ಗ್ರಹ. ಇವ್ರು ಯಾರೇ ಆಗಿರ್ಲಿ, ಇವನ್ ಸದಾನಂದ ಗೌಡ ಕೂಡ ಅವ್ರೇನು ನೆಮ್ಮದಿಗೆ ಏನು ಬದುಕಿ ಬಾಳ್ಲಿಲ್ಲ ಅವ್ರು.
ಇವತ್ತಿನವರೆಗೂ ಕೂಡ ಇವತ್ತು ಕೂಡ ಅವ್ರು ಸ್ಟ್ರಗಲ್. ಈ ನಂಬರ್ 9 ಎಸ್ಪೆಷಲಿ ತಗೊಂಡ್ರೆ ಇವರಿಬ್ಬರೇ ಅಂತಲ್ಲ, ಜಗತ್ತು ಬಿಟ್ಟಿರತಕ್ಕಂಥ ಎಲ್ಲ ನಂಬರ್ 9 ಪರ್ಸನ್ಗಳು ಕೂಡ ಅವರು ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ ಲೈಫಲ್ಲಿ. ಯಾಕಂದ್ರೆ ಅವರು ಕಷ್ಟಜೀವಿಗಳು. ದುಡಿಮೆ ಅಂದ್ರೆ ಪ್ರತಿ ಕ್ಷಣ ಅವರು ಆಲೋಚನೆ ಮಾಡ್ತಕ್ಕಂಥದ್ದೇ ದುಡಿಮೆ, ಒಂದು ಕ್ಷಣ ಕೂರೋಲ್ಲ. ಹಾಗೆ ಕೂಡ ಅವ್ರಿಗೆ ಈ ಶತ್ರುಗಳು ಕೂಡ ಜಾಸ್ತಿ ಇರ್ತಾರೆ. ಎಲ್ಲಿ ಹೋರಾಟ ಜೀವನ ಇರುತ್ತೆ, ಎಲ್ಲಿ ಮಾನಸಿಕ ದೈಹಿಕವಾದಂಥ ಒಂದು ಸಂಕಷ್ಟಗಳಿರುತ್ತೆ, ಅಲ್ಲಿ ಯಾವಾಗಲೂ ಕೂಡ ಒಂದು ವಿಷಯ ಇದ್ದೇ ಇರುತ್ತೆ. ಆದ್ರಿಂದ ಇವರೆಲ್ಲ ಬೈ ಭಾರತ ಇವರು ಏನ್ ಮಾಡಿದ್ರೆ ವಾರಿಯರ್ಸ್ ಇವರೆಲ್ಲ, ಅದು ಯಾವಾಗಲೂ ಹಿಡಿತಾನೆ ಇರ್ತಿದೆ. ಅದೇ ನೋಡಿ, ನವೆಂಬರ್ ಆದ್ಮೇಲೆ ಅವ್ರದ್ದು ಏನಾಗುತ್ತೆ, ಟೈಮ್ ವೀಕ್ ಆಗ್ತಾ ಬರ್ತದೆ ಯಡಿಯೂರಪ್ಪನವ್ರದ್ದು. ಅಲ್ಲಿಂದ ನಿಮಗೆ ಈ ವೈಬ್ರೇಷನ್ ಇರೋದಿಲ್ಲ, ಎಲ್ಲ ಟೋಟಲ್ ಚೇಂಜ್ ಆಗುತ್ತೆ. ಇವ್ರದೆಲ್ಲ ಬೇರೆ ಕಂಟ್ರೋಲ್ ಬಂದ್ಬಿಡುತ್ತೆ. ಈಗ ಒಬ್ಬ ವ್ಯಕ್ತಿಯ ಶಕ್ತಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅವ್ರದ್ದು ಆಡಳಿತ ನಡೀತಾನೆ ಇರುತ್ತೆ. ಇದು ನಾವೆಲ್ಲ ಗಮನಿಸಬೇಕು. ಆ ಟೈಮ್ ಮುಗೀತಿದ್ದಂಗೆ ಎಲ್ಲ ಶುರು ಆಗ್ಬಿಡುತ್ತೆ, ಎಲ್ಲ ವೀಕ್ ಆಗ್ತಾ ಬರ್ತಾರೆ. ಈಗ ಎಷ್ಟೋ ಜನ ನಮ್ಮ ಕಣ್ಮುಂದೆ ನೋಡಿರ್ಬೋದು, ಎಷ್ಟು ಜನ ಬದಲಾವಣೆ ಆದ್ರು, ಎಷ್ಟು ಜನ ಹೋದ್ರು, ಎಷ್ಟು ಜನ ಬಂದ್ರು, ಎಷ್ಟು ಜನ ಹೋದ್ರು. ಇವರತ್ತಲ್ಲಿ ಯಾಕಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ವರ್ಷ ಇದ್ದಾಗೆ ಮುಂದಿನ ವರ್ಷ ಇರಲ್ಲ. ಪ್ರತಿ ವರ್ಷ ಕೂಡ ದಶಭಕ್ತಿಗಳು ಚೇಂಜ್ ಆಗ್ತಾ ಇರುತ್ತೆ. ಆ ದಶಭಕ್ತಿಗಳು ನಾನು ಮುಂಚಿತ ನೋಡ್ಕೋಬೇಕು, ಮುಂದಿನ ವರ್ಷ ನನಗೆ ಯಾವ ಟೈಮ್ ಬರುತ್ತೆ. ನಮ್ಮಲ್ಲಿ ಹಾಗಲ್ಲ, ಹಣ, ಅಂತಸ್ತು, ಅಧಿಕಾರದಿಂದ ನಾವೇ ರಾಜ, ನಾವೇ ಮಂತ್ರಿ, ನಾವೇ ಸೇನಾಧಿಪತಿ ಅಂತ ಮೆರಿತಾ ಇರ್ತಾರೆ. ಆದ್ರೆ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋ ಒಬ್ಬ ಭಗವಂತ ಮೇಲೊಬ್ಬ ಇದಾನಲ್ಲ, ಅವನು ಬರಿತಾ ಇರ್ತಾನೆ, ನಿಮ್ದು ಅಕೌಂಟಲ್ಲಿ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ, ಅನ್ಯಾಯ ಎಷ್ಟಿದೆ, ಒಳ್ಳೇದೆಷ್ಟಿದೆ, ಕೆಟ್ಟದ್ದು ಎಷ್ಟಿದೆ. ಆ ಟೈಮ್ಗಳಲ್ಲಿ ಅವನು ಯಾವಾಗ ಇದೇ ಜನ್ಮದಲ್ಲೇ ಆಗುತ್ತೆ ಅಂತ ಎಲ್ಲ ಈ ಜನ್ಮದಲ್ಲೇ ಸ್ವರ್ಗನೂ ಇಲ್ಲ. ನೋಡಿ, ಇಲ್ಲಿ ಮುಖ್ಯವಾಗಿ ನೀವು ಯಡಿಯೂರಪ್ಪ ಅವ್ರದ್ದು ವಿಚಾರ ತುಂಬಾ ಚೆನ್ನಾಗಿ ಕೇಳ್ತಿರ್ತೀರಿ. ಯಾಕೆಂತಂದ್ರೆ ಕಳ್ಕೊಳ್ಳೋಕೆ ಕಾರಣ ಏನು, ಕಳ್ಕೊಳ್ಳೋದಕ್ಕೆ ಒಂದು ಕಾರಣ ಬೇಕೇ ಬೇಕು. ಅವ್ರ ಪದವಿ ಕಳ್ಕೊಳ್ಳೋಕೆ ನಮ್ಮ ಜಾತಕದ ನಾನು ಹೇಳುವಂಥದ್ರಲ್ಲಿ ಶಕಟಿ ಯೋಗ ಅಂತಾರೆ. ಗುರು ಮತ್ತು ಚಂದ್ರನಿಗೆ ಗುರುವಿನಿಂದ 6ನೇ ಮನೆಯಲ್ಲಿ ಅಥವಾ 8ನೇ ಮನೆಯಲ್ಲಿ ಗುರು ಇದ್ದಾಗ, ಚಂದ್ರನಿಂದ 6ನೇ ಮನೆ ಅಥವಾ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಗುರು ಇದ್ದಾಗ ಚಂದ್ರನಿಂದ, ಅದನ್ನ ಶಕಟ ಯೋಗ ಅಂತ ಹೇಳ್ತಾರೆ. ಯಾರ ಜಾತಕದಲ್ಲಿ ಶಕಟ ಯೋಗ ಇರುತ್ತೆ ಇವರು ಕಿರೀಟ ಆರಾಧನೆ ಆಗೋಲ್ಲ ಅಂತ. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಒಂದೇ ಒಂದು ಯೋಗದಿಂದ, ಶಕಟ ಯೋಗದಿಂದ. ಈ ಶಕಟ ಯೋಗ ಯಾರ್ಯಾರಿಗೆ ಇದೆ ಜಾತಕದಲ್ಲಿ, ಅವರು ಖಂಡಿತವಾಗಲೂ ಅವ್ರು ಎಲ್ಲೇ ಇದ್ರೂ ಕೂಡ ಅವರು ದುಃಖ ದುರ್ಮಾನಗಳನ್ನ ಅನುಭವಿಸ್ಬೇಕಾಗತ್ತೆ. ಮಾನ ಮರ್ಯಾದೆಗಳನ್ನ ತುಂಬಾ ವಿಚಾರವಂತಿಕೆಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಈ ವಿಚಾರದಿಂದ ನಾನು ಹೇಳೋಕೆ ಕೆಲವ್ರಿಗೆ ಇದು ನೋಡಿ, ಸ್ವಾಮೀಜಿಗಳಿಗೆ ಇದೇ ಯೋಗವನ್ನ ನಾವು ಗುರು ಮತ್ತು ಚಂದ್ರ, ಇದು ನಾವು ಗಜಕೇಶರಿ ಯೋಗ ಅಂತ ಕರೀತಾರೆ. ಅದು ಕೇಂದ್ರದಲ್ಲಿ ಇದ್ದಿದ್ದೇ ಆಗಿದ್ರೆ ಇವಾಗ ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ. ಅವರು ಸ್ವಾಮೀಜಿ ಪಟ್ಟ ಹೇರಿದ ನಂತರ ಅವರು ವಿಮುಕ್ತಿಗೊಳ್ಳೋವರೆಗೂ ಅವ್ರಿಗೆ ಅದೇ ಮಾನ ಮರ್ಯಾದೆ ಸಿಕ್ಕೇ ಸಿಗುತ್ತೆ. ಓಕೆ, ದಯಾನಂದ್ ಅವರೇ, ಆದಿತ್ಯನಾರಾಯಣ ಅವರೇ, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಇಬ್ಬರಿಗೂ ಕೂಡ ಧನ್ಯವಾದ. ಒಟ್ಟಾರೆ ಹೇಳೋದಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಸುರೇಶ್ ಕಲ್ಮಾಡಿ, ರಾಜ ಕನ್ನಿಮೋಳಿ ಜೈಲು ಪಾಲಾಗಿದ್ದಾಯ್ತು. ಈಗ ರಾಜ್ಯ ಮಟ್ಟದಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಅವರ ಪುತ್ರ ಕಟ್ಟಾ ಜಗದೀಶ್ ಕೂಡ ಪರಪ್ಪನ ಅಗ್ರಹಾರ ಸೇರಿದ್ದಾಯ್ತು. ಇನ್ನು ಉಳಿದಿರೋದು ಇವರ ಸಾಲಿನಲ್ಲಿ ಅಂದ್ರೆ ಕಾನೂನಾತ್ಮಕ ಪ್ರಕರಣಗಳನ್ನ ಎದುರಿಸ್ತಾ ಇರುವಂತವರು ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ, ಅದರ ಜೊತೆಗೆ ರೆಡ್ಡಿ ಬ್ರದರ್ಸ್ ಕೂಡ. ಹಾಗಾದ್ರೆ ಇವರೆಲ್ಲರ ಪಾಲು, ಇವರ ಗ್ರಹಗತಿ ಹೇಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಇವರೆಲ್ಲರೂ ಕೂಡ ರಾಜಕಾರಣಿಗಳು ನ್ಯಾಯಾಂಗ ಬಂಧನವನ್ನ ತಪ್ಪಿಸಿಕೊಳ್ಳೋದಕ್ಕೆ, ಜೈಲುವಾಸ ತಪ್ಪಿಸಿಕೊಳ್ಳೋದಕ್ಕೆ ಕಾನೂನಾತ್ಮಕವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ. ಇದರ ಜೊತೆಗೆ ರಾಜಕಾರಣಿಗಳು ಭವಿಷ್ಯವನ್ನ, ಜ್ಯೋತಿಷ್ಯವನ್ನ ನಂಬ್ತಾರೆ ಅನ್ನೋದನ್ನ ಮಾತ್ರ ಅಲ್ಲಗಳೆಯಕ್ಕಾಗಲ್ಲ. ಹೀಗಾಗಿ ಎಲ್ಲ ರಾಜಕಾರಣಿಗಳ ಗ್ರಹಗತಿಗಳನ್ನ ನೋಡಿದ್ದೇವೆ. ಹಾಗಾದ್ರೆ ಯಾರಿಗೆ ಬೇಲು, ಯಾರಿಗೆ ಜೈಲು ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.